ನೀವೆಲ್ಲ ಸಮಯ ಮಾಡ್ಕೊಂಡು ಬಂದಿದ್ದೀರಲ್ಲ, ಎಲ್ರಿಗೂ ಥ್ಯಾಂಕ್ಸ್. ನನಗೆ ವಿಶ್ ಮಾಡಿದಿರಲಿ, ನಿಮಗೆ ನಾನು ವಿಶ್ ಮಾಡ್ತೀನಿ. ಜೀವನದ ಎಲ್ಲ ಒಳ್ಳೆಯ ವಿಷಯಗಳು, ಎಲ್ಲ ಸುಂದರವಾದ ವಿಷಯಗಳು, ಎಲ್ಲ ಹಿತವಾದ ವಿಷಯಗಳು ನಿಮ್ಮೆಲ್ಲರಿಗೂ ಸಿಗ್ಲಪ್ಪ. ಗಾಡ್ ಬ್ಲೆಸ್ ಯು ಆಲ್. ಗುಡ್ ಲಕ್. ಎಸ್, ಪ್ರತಿ ವರ್ಷ ಬರ್ಡೇ ಬಂದಾಗ ಆ ವರ್ಷಕ್ಕೆ ಬೇಜಾರಾಗಬೇಕು ಅನ್ನೋ ಥರ ರಿವರ್ಸ್ ಕೊಡ್ತಾರೆ. ಏಜ್ ಆ ಕೇಕ್ ಇತ್ತಲ್ಲ, ಅದು 1 ಅಡಿಗೆ 10 ವರ್ಷ. ಅದು ಎಷ್ಟು ಅಡಿ ಇತ್ತು ನೋಡ್ಕೊಳ್ಳಿ. 3 ಅಡಿ ಇತ್ತಾ ಅಷ್ಟೇ. ಭಾಳ ಚೆನ್ನಾಗಿದೆ ಈ ವರ್ಷ. ಆ್ಯಕ್ಚುಲಿ ಒಂದು ರಿಲೀಸ್, ನಾನು ಬರೋ ಫಿಲ್ಮ್ಸೆಲ್ಲ ಒಪ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಭಾಳ ಇಷ್ಟ ಆಗಿ ಕತೆ ಇಷ್ಟ ಆದರೆ ಮಾತ್ರ ಒಪ್ಕೊಳ್ಳೋದು. ಈಗ ಸಿಕ್ಕಿರುವಂಥ 4 ಫಿಲ್ಮು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನ್ನ ಪ್ರಕಾರ. ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ಮೆಟೀರಿಯಲ್ ಬೇರೆ. ಫಸ್ಟ್ ರಿಲೀಸ್ ಆಗ್ತಿರೋದು ಭೈರಾದೇವಿ ಬಂದು ಅದನ್ನು ಈಗ ಆಪ್ತಮಿತ್ರ ಅಂತ ಒಂದು ಫಿಲ್ಮ್ ಮಾಡಿದ್ರು. 20 ವರ್ಷ ಆಯಿತು ಆಪ್ತಮಿತ್ರ ಬಂದು. ಆಪ್ತಮಿತ್ರ ಆದಮೇಲೆ ಒಂದು ಹಾರರ್ ಫಿಲ್ಮು, ಗೋಸ್ಟ್ ಫಿಲ್ಮ್, ದೆವ್ವ ಭೂತ ಪ್ರೇತ ಆ ಥರ ನಾನು ಮಾಡಿರೋ ಫಿಲ್ಮು ಅಂದರೆ ಭೈರಾದೇವಿ. ಪ್ಯೂರ್ ಹಾರರ್ ಇದು. ಆ್ಯಂಡ್ ಇದು ನಮಗೆ ಬಹಳ ಎಲ್ರಿಗೂ ಒಂದು, ಅದನ್ನು ನಂಬ್ತೀವೋ ಇಲ್ವೋ ಅದೆಲ್ಲ ಬೇರೆ ವಿಷಯ, ಒಂದು ಕುತೂಹಲ ಅಂತೂ ಎಲ್ರಿಗೂ ಇದೆ. ಸೊ ಈ ಥರ ಏನೋ ಒಂದು ಇದೆಯಾ ಅಂದರೆ, ಜೀವನ ಇಲ್ಲಿ ಹುಟ್ಟು ಸಾವು ಇಲ್ಲಿ ಮುಗಿದೋಗುತ್ತಾ, ಅದಾದಮೇಲೆ ಇನ್ನೇನಾದ್ರು ಇದೆಯಾ, ಅದು ವಾಪಸ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ. ಆ ಥರ ಒಂದು ಸಮಸ್ಯೆ ಇರುವಂಥ ಚಿತ್ರ ಭೈರಾದೇವಿ. ಸೊ ನನಗೆ ಯಾಕೆ ಅದು ಇಷ್ಟ ಅಂದರೆ, ಫಸ್ಟ್ ಆಫ್ ಆಲ್ ಇದು ಫ್ಯಾಮ್ಲಿ ಬೇಸ್ಡ್ ಸಬ್ಜೆಕ್ಟ್. ಅದು ನಾವೇನೇ ಆಸೆ ಪಡ್ತೀವಿ, ನಮ್ಮ ಫ್ಯಾಮ್ಲಿಲಿ ಒಂದು ಹೆಣ್ಮಗು ಇದೆ, ನನ್ನ ಮಗಳನ್ನ ನಾನು ಬೆಳೆಸ್ತಾ ಇರ್ತೀನಿ ಅಂದರೆ, ಆ ಮಗಳನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೋ ನನ್ನ ಮನೇಲಿ ಅದೇ ಥರ ಇನ್ನೊಂದು ಮನೆಗೆ ಸೇರಬೇಕು ಅದು ಅಂತ ಒಂದು ಆಸೆ ಇರುತ್ತೆ. ಆ ಮನೇಲಿರೋ ಗಂಡಸರಿಗೆಲ್ಲ ಆಸೆ ಇರುತ್ತೆ. ಆ ಥರ ಅಂದರೆ ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳು ಎಲ್ಲಿ ಹೋದರೂ ಚೆನ್ನಾಗಿರ್ಬೇಕು, ಎಲ್ಲ ಕಡೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡುವಂಥ ಒಬ್ಬ ವ್ಯಕ್ತಿ. ಆ ಥರ ಒಂದು ಪಾತ್ರ ಅದು DCP ಅವರು ಭಾಳ ಸ್ಟ್ರಿಕ್ಟ್ ಆಗಿರ್ತಾರೆ ನನ್ನ ಕ್ಯಾರೆಕ್ಟರು. ಆ್ಯಂಡ್ ಶ್ರೀಜಯ್ ಡೈರೆಕ್ಟರ್ ಈ ಫಿಲ್ಮ್ಗೆ ವಿಜುವಲಿ ತುಂಬ ಒಳ್ಳೆ ಟೇಸ್ಟ್ ಇದೆ ಶ್ರೀಜಯ್ಗೆ. ಅವ್ರು ಏನು ತೆಗೆದ್ರು ದೊಡ್ಡದಾಗಿ ಮಾಡಬೇಕು ಅಂತ, ಅವ್ರಿಗೆ ಏನು ಫ್ರೇಮ್ ಇಟ್ಟರು ದೊಡ್ಡದಾಗಿ ಮಾಡಬೇಕು ಅಂತ ಅದನ್ನು ಅದ್ಭುತವಾಗಿ ಮಾಡಿದ್ರು. ಆ್ಯಂಡ್ ಅಕ್ಟೋಬರ್ ರಿಲೀಸ್ ಆಗ್ತಿ ಅಂತ ರವಿ ಹೇಳ್ತಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಆ ಫಿಲ್ಮ್ನ, ದೊಡ್ಡದಾಗಿ ಮಾಡಿದ್ದಾರೆ. ಆ್ಯಂಡ್ ಇಷ್ಟವಾದ ಜಾನರು, ಭಾಳ ಒಂದು ಡಿಫ್ರೆಂಟ್ ಆದ ರಮೇಶ್ ನೀವು ನೋಡ್ತೀರಿ ಖಂಡಿತವಾಗಲು. ಅದು ಭೈರಾದೇವಿ ಆಗುತ್ತೆ. ನಂತರ ಈಗ ನಾವು ಅನೌನ್ಸ್ ಮಾಡಿದ ದೈಜಿ ನಾನು ಆಲ್ರೆಡಿ ಶಿವಾಜಿ 1 ಶಿವಾಜಿ 2 ಮಾಡಿರುವಂಥ ಅದೇ ಡಾಟಾ ಜೊತೆ 3ನೇ ಫಿಲ್ಮು. ಅದಾದಮೇಲೆ ಮೊನ್ನೆ ರಿಲೀಸ್ ನಾವು ಅನೌನ್ಸ್ ಮಾಡಿರೋಂಥ ಯುವರ್ ಸಿನ್ಸಲಿ ರಾಮ್, ಗಣೇಶ್ ನಾನು ವಿಖ್ಯಾತಿಗೆ ಮಾಡ್ತಾಯಿದ್ವಿ. ಆಮೇಲೆ ಪ್ರೇಮ್ ಅವರು KV ಅನ್ನೋ ಕಾಂಬಿನೇಷನಲ್ಲಿ KD ಅಂತ ಧ್ರುವ ಸರ್ಜಾ ಜೊತೆ, ರವಿಚಂದ್ರನು, ಸಂಜಯ್ ದತ್ತು, ಶಿಲ್ಪಾ ಶೆಟ್ಟಿ, ಅದೊಂದು ಫಿಲ್ಮು. ಈ ಥರ 4 ಫಿಲ್ಮು. ಬಟ್ ಫಸ್ಟು ರಿಲೀಸ್ ಆಗ್ತಾ ಇರೋದು ಇವಾಗ ಭೈರಾದೇವಿ. ಆ್ಯಂಡ್ ಭೈರಾದೇವಿಯ ಆ ಒಂದು ಹಾಡನ್ನು ಇವತ್ತು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ರಿಲೀಸ್ ಮಾಡ್ತೀರ ಅಂತ ಕೇಳಿಬಿಟ್ಟೆ. ಥ್ಯಾಂಕ್ ಯು ಸರ್. ಎಷ್ಟು ಗಂಟೆಗೆ ಅದು? 5:30. ಓಕೆ, ಇವತ್ತು ಸಂಜೆ 5:30ಗೆ ಜೇನ್ಕಾರ್ ಮ್ಯೂಸಿಕಲ್ಲಿ ನಮ್ಮ ಭೈರಾದೇವಿ ಚಿತ್ರದ ಒಂದು ಹಾಡು ರಿಲೀಸ್ ಆಗುತ್ತಂತೆ. ಸೊ ನೋಡಿ, ಐ ಆಮ್ ಶೋರ್ ಯಾವುದು ಇದರ ಕಾಳಿ ಸಾಂಗ್ಸ್ ಟರ್ರಿಫಿಕ್. ಹಾಡು ಸೌಂಡಿಂಗ್ ಆಗಲಿ, ಅದನ್ನು ಅವರು ಶೂಟ್ ಮಾಡಿರೋ ರೀತಿ ಆಗಲಿ ಎಲ್ಲವೂ ಭಾಳ 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 ಚೆನ್ನಾಗಿದೆ. ಎಸ್, ಇಡೀ ಚಿತ್ರ ಹಾಡು ನೋಡೋ ನಿಮ್ಗೆ ಗೊತ್ತಾಗುತ್ತೆ. ಬರೀ ಸ್ಮಶಾನ ಇಂಥ ಕಡೆನೇ ಶೂಟಿಂಗ್ ನಡೆದಿರೋದು ಭೈರಾದೇವಿ. ಯಾಕಂದರೆ ಫಿಲ್ಮ್ ಇರೋದೇ ದೆವ್ವ ಭೂತ ಈ ಥರ ಅಮಾನುಷ ಶಕ್ತಿಗಳ ಬಗ್ಗೆ. ಆ ಭಯ ಅನ್ನೋದು ಇದೆಯಲ್ಲ, ಅದು ಎಲ್ಲರಲ್ಲೂ ಇರುವಂಥ ಒಂದು ಇದು. ಅಂದರೆ ಬೇರೆ ವಿಷಯಗಳ ಬಗ್ಗೆ ಬೇರೆಯವ್ರ ಭಯ ಇರುತ್ತೆ. ಕೆಲವರು ಮೈಕ್ ಮುಂದೆ ಮಾತಾಡೋದೇ ಭಯ ಆಗುತ್ತೆ, ಕೆಲವರು ಹೆಣ್ಮಕ್ಳ ಹತ್ರ ಅವ್ರು ಐ ಲವ್ ಯು ಹೇಳೋದು ಭಯ ಆಗುತ್ತೆ. ಈ ಥರ ಬೇರೆ ಭಯಗಳಿರುತ್ತಲ್ಲ. ಬಟ್ ಎಲ್ರಿಗೂ ಇರೋ ಭಯ ಒಂದೇನು ಅಂದರೆ, ಈ ಥರ ಈ ಸೂಪರ್ ನ್ಯಾಚುರಲ್ಲು ದೆವ್ವ ಭೂತ ಅನ್ನೋದು ಎಲ್ರಿಗೂ ಇರೋ ಭಯ. ಆ ಭಯನ ಬೇಸ್ ಮಾಡಿ, ಸೊ ಭಯದ ಆ ಫಿಲ್ಮ್ ಬಂದಾಗ ಸೌಂಡಿಂಗ್ ದಪ್ಪಣ ಚೆನ್ನಾಗಿರುತ್ತೆ. ಸೌಂಡ್ ಎಫೆಕ್ಟ್ಸ್ ಭಾಳ ಮ್ಯಾಟ್ರ್ ಆಗುತ್ತೆ. ತುಂಬ ಕೇರ್ ತೊಗೊಂಡು ಆ ಸೌಂಡ್ ಎಫೆಕ್ಟ್ಸ್ ಮಾಡಿದ್ದಾರೆ. ಆ್ಯಂಡ್ ಇಡೀ ಚಿತ್ರವನ್ನು ನಾವು 3 ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ, ಕನ್ನಡ, ತಮಿಳು, ತೆಲುಗು. ಅಂದರೆ 3 ಲ್ಯಾಂಗ್ವೇಜ್ ಡಬ್ಬಿಂಗ್ ಅಲ್ಲ. ಒಂದು ಶಾಟು ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೆ, ಅದೇ ಶಾಟನ್ನು ಇಮಿಡಿಯೇಟಾಗಿ ತಮಿಳಲ್ಲಿ ಡೈಲಾಗ್ ಹೇಳ್ತಿದ್ದೆ, ತೆಲುಗಲ್ಲಿ ಡೈಲಾಗ್ ಹೇಳ್ತಿದ್ದೆ, ಅದೇ ಶಾಟನ್ನು ಎಲ್ಲ ಆ್ಯಕ್ಟರ್ಸು. ಅದ್ರಲ್ಲಿ ನನ್ನ ಜೊತೆ ಅನುಪ್ರಭಾಕರ್ ಅವರಿದ್ದಾರೆ, ಆ ಪುಟ್ಟಿ ಆ ಬೇಬಿ ಗ್ರೀಷ್ಮಾ ಅಂತ ಒಂದು ಹುಡುಗಿ, ರಂಗಾಯಣ ರಘು ಅವರು, ಶಿವರಾಮಣ್ಣ, ಜೊತೆಗೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ನಮ್ಮ ನಿರ್ಮಾಪಕರು ಮತ್ತು ನಾಯಕಿಯಾಗಿ ಮಾಡಿದ್ದಾರೆ. ರಾಧಿಕಾ ಅವರು ಅಫ್ಕೋರ್ಸ್ ಅವರ ನೃತ್ಯ ಆಗಲಿ, ಅವರ ನಟನೆ ಆಗಲಿ, ಅವರ ಸ್ವಭಾವ ಆಗಲಿ, ಅದೆಲ್ಲರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಬಹಳ ಬ್ಯೂಟಿಫುಲ್ ಒಂದು ರೋಲ್ ಇದೆ ರಾಧಿಕಾ ಅವರಿಗೆ ಈ ಫಿಲ್ಮಲ್ಲಿ. ಬಹಳ ಅಪರೂಪ ಆ ಥರ ಅಷ್ಟು ಪವರ್ಫುಲ್ ರೋಲ್ ಒಬ್ಬ ಹೀರೋಯಿನ್ಗೆ ಸಿಗೋದೇ ಬಹಳ ಅಪರೂಪ. ಅಂಥ ರೋಲ್ ರಾಧಿಕಾ ಅವರು ಸಿಕ್ಕಿದೆ, ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ಭೈರಾದೇವಿಯವರು ಯಾವಾಗ ರಿಲೀಸ್? ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಎಸ್, ಈ ಸಿನಿಮಾಗೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಅಡೆತಡೆಗಳು ಎದುರಾಗ್ತಾ ಇತ್ತು, ಬಟ್ ಅದೆಲ್ಲ ಮೀರಿ ಈಗ ರಿಲೀಸ್ ಆಗಿ
ಅದೇ ನನಗೂ ಅರ್ಥ ಆಗಲ್ಲ ರೀ ಕೆಲವುದೆಲ್ಲ. ಅದು ಏನಕ್ಕೆ ಈ ಥರ ಆಗುತ್ತೆ ದಿಢೀರಂತ, ಅದೇನೋ ಒಂದು ಬಾಟಲ್ ನೆಕ್ ಥರ ಆಗಿರುತ್ತೆ, ಟ್ರಾಫಿಕ್ ಜಾಮ್ ಥರ ಆಗಿರುತ್ತೆ, ಅದೇನೋ ರಿಲೀಸ್ ಆಗಿ ಎಲ್ಲವೂ ಒಟ್ಟಿಗೆ ಫ್ಲಡ್ ಆಗುತ್ತೆ. ಲೈಫಲ್ಲಿ ಆ ಥರ ಆಗ್ತಿದೆ. ಆಮೇಲೆ ಲೈಕ್ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಎಲ್ಲವೂ ದಿಢೀರಂತ ಈ ಥರ ಓಪನ್ ಆಗಿದ್ದು ಒಂದೇ ಕ್ಷಣಕ್ಕೆ. ಬಟ್ ಗುಡ್, ಏನೋ ಒಂದು ಕಾರಣ ಇರುತ್ತೆ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಆ ಥರ ಆಗಿದೆ. ಭಾಳ ಖುಷಿ ಅಂತೂ ಇದೆ ನನಗೆ, ಇದೆಲ್ಲ ಒಟ್ಟಿಗೆ ಬರ್ತಾ ಇರೋದು 4. ಹೌದು, ಡೈರೆಕ್ಷನ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ, ಆದಷ್ಟು ಬೇಗ ಶುರು ಮಾಡಬೇಕು. ಆಲ್ಮೋಸ್ಟ್ ನಾನು ಸ್ಕ್ರೀನ್ ಪ್ಲೇ ಮುಗಿಸ್ಬಿಟ್ಟಿದ್ದೀನಿ, ಡೈಲಾಗ್ ಒಂದು ಬರೀಬೇಕು. ಬಟ್ ಈಗ 3 ಫಿಲ್ಮ್ ಆ್ಯಕ್ಟಿಂಗ್ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ತಡವಾಗ್ಬೋದು. ಬಟ್ ನೋಡೋಣ, ಇನ್ನು ಪ್ರೊಡ್ಯೂಸರ್ನ ಹುಡುಕಿಲ್ಲ. ಕರೆಕ್ಟ್ ಪ್ರೊಡ್ಯೂಸರ್ ಬೇಕು, ಒಳ್ಳೆ ಅಭಿರುಚಿ ಇರೋ ಪ್ರೊಡ್ಯೂಸರ್ ಬೇಕು. ಅದಾದಮೇಲೆ ಅನೌನ್ಸ್ ಮಾಡ್ತಾರೆ. ಶಿವಣ್ಣ ಮತ್ತು ನಿಮ್ಮ ಕಾಂಬಿನೇಷನ್ ಸೂಪರ್ ಹಿಟ್ ಮತ್ತೆ ನೆನ್ನೆ ಕೂಡ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ರು, ನೀವು ಶಿವಣ್ಣ ಒಂದು ಫಿಲ್ಮ್ ಮಾಡಬೇಕು ಅಂತ. ನಾನು ಈ ಥರ 2 ಕಥೆಗಳಿದೆ, ನಾನು ಶಿವಣ್ಣನಿಗೆ ಹೇಳಿದ್ದೀನಿ ಒಂದ್ಸಲ. ನಾವು ತುಂಬ ದಿನದಿಂದನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಅದ್ಯಾ ಸಾರಿ, ನಾನು ಶಿವಣ್ಣ ಮೀಟ್ ಮಾಡಿದಾಗಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಯಾಕಂದರೆ ಆ ಜೋಡಿನ ಜನ ಭಾಳ ಇಷ್ಟಪಟ್ಟಿದ್ರು ಆ ಟೈಮಲ್ಲಿ. ಇತ್ತೀಚೆಗೆ ನಾವು ಜಾಯಿನ್ ಆಗಿಲ್ಲ. ಬಟ್ ಅದಕ್ಕೆ ನನ್ನ ಹತ್ರ ಒಂದು 2 ಕಥೆ ಇದೆ. ನೆನ್ನೆ ಕೂಡ ಯಾರೋ ಪ್ರೊಡ್ಯೂಸರ್ ಫೋನ್ ಮಾಡಿದಾಗ ಹೇಳಿದ್ರು, ನಿಲ್ಲಿಸಿ ಈ ವರ್ಷ ಆಗುತ್ತಾ ನೋಡೋಣ. ಅಯ್ಯೋ, ಎಲ್ಲರ ಜೊತೆನೂ ನಾನು ಮಾಡೋಕ್ಕೆ ಇಷ್ಟ ರೀ. ಎಲ್ಲರ ಜೊತೆನೂ ಒಳ್ಳೆ ಅಂದರೆ ಎಲ್ಲ ಹೀರೋ ಜೊತೆ ಮಾಡಬೇಕು. ಬಟ್ ಇಬ್ಬರಿಗೂ ಕರೆಕ್ಟ್ ರೋಲ್ಸ್ ಇರಬೇಕು. ಒಬ್ರದ್ದು ಜಾಸ್ತಿ ಕಮ್ಮಿ ಎಲ್ಲ ಆಗಬಾರ್ದು ಅನ್ನೋದು ನನ್ನ ನಿಲುವು. ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಸ್ಟೋರಿ ಸಿಕ್ಕಿದ್ರೆ ಯಾರ ಜೊತೆ ಬೇಕಾದ್ರೆ ಮಾಡ್ತೀನಿ. ನಾನು ಶಿವಣ್ಣ ಜೊತೆ ಮಾಡೋದು ಖುಷಿ ನಮಗೆ. ಆಗಲೇ 5-6 ಫಿಲ್ಮ್ ಜೊತೆಗೆ ಮಾಡಿದ್ವಿ ನಾವು. ಸಿನಿಮಾ ವಿಚಾರದಲ್ಲಿ ಸಾಕಷ್ಟು ಹುಡುಕಾಟ ಮತ್ತು ಪ್ರಯೋಗಗಳು ಮಾಡ್ತಾನೆ ಇರ್ತೀವಿ. ಬಟ್ ದೈಜಿ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ಜನ ಬೇರೆ ಇಂಡಸ್ಟ್ರಿಯಲ್ಲೂ ಸಖತ್ ಮಾತನಾಡಿದ್ದೀನಿ ನಿಮ್ಮದು ಬಗ್ಗೆ. ಮತ್ತು ಇವತ್ತು ಬಂದಿರುವಂಥ ದೈಜಿ ಬಂದು ತುಂಬ, ಅದು ಕೂಡ ಹಾರರ್ ಜಾನರೇನೆ. ಬಟ್ ಅದು ಟೋಟಲಿ ಅದು ಪ್ಲೇಸ್ ಆಗಿರೋದು ಇನ್ನೊಂದು ದೇಶದಲ್ಲಿ ನಡೆಯುವಂಥ ಕತೆ. ಸೊ ಬೇರೆ ದೇಶದಲ್ಲಿರುವಂಥ ಭಾರತೀಯರಿದ್ದಾರಲ್ಲ, ಅವರಿಗೆ ನಮಗಿರುವಂಥ ಈ ಸೆಂಟಿಮೆಂಟ್ಗಳು, ನಮಗಿರುವಂಥ ನಂಬಿಕೆಗಳೆಲ್ಲ ಅಲ್ಲೋ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ, ಆ ಥರ ಕತೆ ಅದು. ಹಾಗಾಗಿ ಅದು ಇಷ್ಟ ನನಗೆ. ಅದರ ಕ್ಲೈಮ್ಯಾಕ್ಸ್ ನನಗೆ ಭಾಳ ಇಷ್ಟ. ಸೊ ಅದು ಈಗ ಅದೇ ಸಿನ್ಸ್ ಅದು ಹೊರದೇಶದಲ್ಲೇ ನಡೆಯುವಂಥ ಕತೆ ಆಗಿರೋದ್ರಿಂದ ಅದರ ವೀಸಾಗೋಸ್ಕರ ಕಾಯ್ತಾ ಇದ್ದೀವಿ. ವೀಸಾ ಬಂದರೆ ಹೊರಟ್ಬಿಡ್ತೀವಿ. ಆರೋಗ್ಯ ಥ್ರಿಲ್ಲರ್ಗಳೇ ಆಗ್ತಿದೆ. ಮತ್ತು ರಮೇಶ್ ಸರ್ ಒಂದು ಫ್ಯಾಮಿಲಿ ಡ್ರಾಮಾ, ಯಾಕೆಂದರೆ ನಿಮ್ಮ ಒಂದು ಫ್ಯಾನ್ಸ್ ಬಳಗ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಿದೆ. ಅಬ್ಸಲ್ಯೂಟ್ಲಿ ಸರ್, ಎಲ್ಲವನ್ನೂ ಮಾಡಬೇಕು ಸರ್. ನಮ್ಮ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗೋದು ಅಂತ ಕೆಲವು ವಿಷಯಗಳಿರುತ್ತೆ. ಅದರಲ್ಲಿ ಎಲ್ಲವನ್ನೂ ಟ್ರೈ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅದೊಂದು ರೊಮ್ಯಾನ್ಸ್ ಆಗಿದ್ದರೆ ರೊಮ್ಯಾನ್ಸ್ ಮಾಡೋದು, ಫ್ಯಾಮಿಲಿ ಆಗಿದ್ದರೆ ಫ್ಯಾಮಿಲಿ, ರಾಮ ಶ್ರಮ ಬಮ್ಮ ಥರ ಕಾಮಿಡಿ ಬೇಕಾ, ಓಕೆ ಅದನ್ನು ಮಾಡೋಣ. ಸುತ್ತಮುತ್ತ ಥರ ಫ್ಯಾಮಿಲಿ ಬೇಕಾ, ಅದನ್ನು ಮಾಡೋಣ. ಆಪ್ತ ಮಿತ್ರ ಅಥವಾ ಬೈರಾದೇವಿ ಥರ ಹಾರರ್ ಬೇಕಾ, ಅದನ್ನು ಮಾಡೋಣ. ಹಾಗೆ ನಮ್ಮ ಇತಿಮಿತಿಗಳು ಏನೇನು ಟ್ರೈ ಮಾಡೋಕ್ಕಾಗತ್ತೋ ಎಲ್ಲವನ್ನೂ ಮಾಡ್ತೀನಿ. ಬಟ್ ಕರೆಕ್ಟ್ ಸಬ್ಜೆಕ್ಟ್ ಸಿಗಬೇಕು ಸರ್. ಸುಮ್ಮನೆ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕರೆಕ್ಟ್ ಸಬ್ಜೆಕ್ಟ್ ಸಿಗಬೇಕು. ನಾನು ಬೆಳಗಿಂದ ಏನೇನು ಮೆಸೇಜ್ ಬಂದು ನೋಡೋಕ್ಕೆ ಆಗಿಲ್ಲ. ನಿನ್ನೆ ತಾನೇ ಸಾರ್ ಜೊತೆ ಮಾತಾಡಿದೆ ನಾನು. ಅಫ್ಕೋರ್ಸ್ ನನ್ನ ಬರ್ತ್ಡೇ ಬಗ್ಗೆ ನಾನು ಮಾತಾಡಲಿಲ್ಲ. ಸೊ ನಂದು ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಅದು. ಅಂದರೆ ಅವರಿಗೆ 40 ವರ್ಷ ನಾನು ಸತಿಲೀಲಾವತಿ ಮಾಡಿದಾಗ, ನನಗೆ 40 ವರ್ಷ ರಾಮಶ್ಯಾಮ ಬಾಬಾ ಮಾಡಿದಾಗ, ಆಮೇಲೆ ಉತ್ತಮ ವಿಲನ್ ಮಾಡಿದಾಗ ನನಗೆ 50 ವರ್ಷ. ಈಗ ಅವರು 70 ವರ್ಷದಲ್ಲಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಅದು ಕಾಂಬಿನೇಷನ್ಸ್. ಎವ್ರಿ 10 years ಒಂದು ಸಖತ್ ಪಿಕ್ಚರ್ ಮಾಡಿದ್ದೀವಿ ಜೊತೆಗೆ. ಅದೇ ಇಂಡೈರೆಕ್ಟಾಗಿ ರಿವೀಲ್ ಮಾಡ್ತೀವಿ ಸರ್. ಈಗ ಪ್ರಾಬ್ಲಮೇ ಇಲ್ಲ ಸರ್. ಈಗ ಬೇರೆ ಭಾಷೆಲ್ಲ ಮಾಡಲೇಬೇಕಾಗಿಲ್ಲ. ನೀವು ಯಾವುದೋ ಒಂದು ಭಾಷೆಯಲ್ಲಿ ಮಾಡಿದ್ರೆ ಇಡೀ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ತಲುಪಿಬಿಡ್ತೀವಿ. ಅವರೇ ಡಬ್ ಮಾಡಿ ಆ OTT ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಬಿಡ್ತಾರೆ. ಈಗ ಕಾನ್ಸೆಪ್ಟೇ ಇಲ್ಲ ಸರ್. ನಾನು ಮೊದಲು ತಮಿಳ್ನಾಡಲ್ಲಿ 45 ಪಿಕ್ಚರ್ ಮಾಡಿದ್ದೀನಿ ನಾನು ಹೀರೋ ಆಗಿ ತಮಿಳಲ್ಲಿ. ತೆಲುಗು 12 ಫಿಲ್ಮ್ ಮಾಡಿದ್ದೀನಿ. ಬಟ್ ಆ ಥರ ಅಗತ್ಯಗಳೇ ಇಲ್ಲ. ಬರೀ ಕನ್ನಡದಲ್ಲಿ ನಿಯತ್ತಾಗಿ ಒಂದು ಫಿಲ್ಮ್ ಮಾಡಿದ್ರೆ ನೀವು ಗ್ಲೋಬಲ್ ಸ್ಟಾರ್ ಆಗ್ಬೋದು. ಕೇಡಿ ನನಗೂ ಭಾಳ ಖುಷಿ ಕೊಟ್ಟಿದೆ. ಅದು ಪ್ರೇಮ್ ಬಂದು ತುಂಬ ಪ್ಯಾಷನೇಟ್ ಫಿಲ್ಮ್ ಮೇಕರ್ ಸರ್. ನಾನು ಅವ್ರನ್ನ ಯಾವಾಗಲಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ. ಜೋಗಿ ಫಿಲ್ಮ್ ಚೆನ್ನಾಗಿ ನಾಪ್ಕ ಇದೆ. ನಾನು ಜೋಗಿ ಬಂದು ಮೈಸೂರು ಥಿಯೇಟ್ರಲ್ಲಿ ನೋಡಿ ಇಮಿಡಿಯೇಟ್ ಶಿವಣ್ಣನಿಗೆ ಫೋನ್ ಮಾಡಿದ್ದು, ಪ್ರೇಮ್ ಹತ್ರ ಮಾತಾಡಿದ್ದಲ್ಲ ನೆನಪಿದೆ ಆ ಟೈಮಿಂದ. ಬಟ್ ಅವರು ಡೈರೆಕ್ಷನ್ ವರ್ಕ್ ಮಾಡಿರಲಿಲ್ಲ. ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್. ನಾನು ಕೇಳಿಲ್ಲ, ಅವ್ರು ಒಂದೊಂದು ಫ್ರೇಮು ಬಹಳ ಪ್ರೀತಿಯಿಂದ ತೆಗಿತಾ ಇದ್ದಾರೆ. ಮುಗಿತಾ ಬಂತು ನನ್ನ ರೋಲು. ಅಂದರೆ 2 ಭಾಗದಲ್ಲಿ ಮಾಡ್ತಿದ್ದಾರೆ. ಆ ಮೊದಲನೇ ಭಾಗದಲ್ಲಿ ಇನ್ನೂ ಒಂದು ಸಾಂಗ್ ಇದೆ ಅಷ್ಟೇ ಬ್ಯಾಲೆನ್ಸ್, ಮಿಕ್ಕಿದೆಲ್ಲ ಮುಗಿದಿದೆ. ಆ್ಯಂಡ್ ಮಾಡಿರೋಷ್ಟು ನನಗೆ ಖುಷಿ ಕೊಟ್ಟಿದೆಯಪ್ಪ, ಭಾಳ ಖುಷಿ ಕೊಟ್ಟಿದೆ. ಯಾಕೆ ಹೌದು, ಆ ಡೈಜಿಯಲ್ಲಿ ಈಗ ಅನಂತ್ನಾಗ್ ಅವ್ರದ್ದು ನಾನಿನ್ನ ಬಿಡಲಾರೆ ಅಂತ ಒಂದು ಫಿಲ್ಮ್ ಇತ್ತು. ನನಗದು ಭಾಳ ಇಷ್ಟ. ಯೂಶ್ವಲಿ ಈಗ ಆಪ್ತ ಮಿತ್ರ ಆಗಲಿ ಅಥವಾ ಬೈರಾದೇವಿ ಆಗಲಿ, ಇದೆಲ್ಲ ಏನು ಅಂದರೆ ಹೆಣ್ಣು ದೆವ್ವ ನೋಡಿರ್ತೀರಿ ನೀವು.
ಈ ಗಂಡು ದೆವ್ವ ಬಂದು ಒಂದು ಗಂಡಸು ಒಳಗೆ ಬರೋದು ಅನ್ನೋದು ನಾನು ನೋಡಿದ್ದು ನಾನೇನು ಬಿಡಲಾರೆ ಮಾತ್ರ. ಅದಾದಮೇಲೆ ಹೀರೋ ಒಳಗೆ ದೆವ್ವ ಬಂದಿಲ್ಲ, ಅದು ದೈಜಿಯಲ್ಲಿ ಬರೋ ಚಾನ್ಸ್ ಇದೆ. ಅದು ಬಂದು ಯಾವಾಗಲೂ ಹೆಣ್ಮಕ್ಳನ್ನ ಅಟ್ಯಾಕ್ ಮಾಡ್ತಿತ್ತು, ಡೈಜಿಲ್ ಅದು ಗಂಡಸನ್ನು ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಅವ್ನು ಏನಾಗ್ತಾನೆ ಅನ್ನೋದು ಒಂದು ಪೋರ್ಷನ್ನು, ಅದರ ಲುಕ್ಕೇ ನೀವು ನೋಡಿರೋದು. ಸರ್ ನೀವು ಅವಾಗಲೇ ಹೇಳ್ತಾ ಇದ್ರು ಒಬ್ಬೊಬ್ರಿಗೊಂದೊಂದು ಭಯ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ನನಗೆ ಆ್ಯಕ್ಚುಲಿ ನನಗೆ ಮಾತ್ರ ಅಲ್ಲ, ನಮ್ಮ ಮಕ್ಕಳು ನಾನು ಹಾಗೆ ಬೆಳೆಸಿದ್ದೀನಿ. ನಾನು ನಿಮ್ಮೆಲ್ರಿಗೂ ಅದನ್ನೇ ಹೇಳ್ತೀನಿ, ದಯವಿಟ್ಟು ಯಾವುದಕ್ಕೆ ಎದುರುಬೇಡ್ರಿ. ಎಲ್ಲರೂ ನಾನು ಸ್ಕೂಲಿಗೂ ಕಾಲೇಜ್ಗೆಲ್ಲ ಹೋಗ್ತಿಲ್ಲ, ಎಲ್ಲರೂ ಅದನ್ನೇ ಹೇಳೋದು. ಸರ್ ನೀವೊಂದು ಬಟರ್ಫ್ಲೈ ಹೆದರಂಥದ್ದು ಏನಿಲ್ಲ ರೀ, ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಅಷ್ಟೇ. ಎಸ್, ಬಟರ್ಫ್ಲೈ ಹೇಳಿ. ಬಟರ್ಫ್ಲೈ ಒಂದು ಮಾಡಬೇಕಿತ್ತು ಸಿನಿಮಾ ಮಾಡಾಯಿತು, ನಾನು ಫಿಲ್ಮ್ ಮಾಡಾಯಿತು, ಸೆನ್ಸಾರ್ ಮಾಡಾಯಿತು, ಅದನ್ನು ಅವ್ರಿಗೆ ಕೊಟ್ಟಾಯಿತು. ಫಿಲ್ಮ್ ರಿಲೀಸ್ ಆಗಿಲ್ಲ ಅಷ್ಟೇ. ಅದು ಕನ್ನಡದಲ್ಲೂ ಮಾಡಿದ್ದೀನಿ, ತೆಲುಗು ನಾನೇ ಡೈರೆಕ್ಟ್ ಮಾಡಿದ್ದೀನಿ. ಬಟ್ ಕಾರಣಾಂತರಗಳಿಂದ ಅದೆಲ್ಲ ಆಗುತ್ತೆ ಸಿನಿಮಾದಲ್ಲಿ. ಅದು ಏನಾಗಿದೆ ನಂಗೆ ಗೊತ್ತಿಲ್ಲ. ನನ್ನ ಕೆಲಸ ಅಂತೂ ಮುಗಿದಿದೆ ಆ್ಯಂಡ್ ಭಾಳ ಚೆನ್ನಾಗಿ ಬಂದಿದೆ ಪಿಕ್ಚರ್, 2 ಪಿಕ್ಚರ್. ಸರ್ ಈ ಭೈರದೇವಿಯಲ್ಲಿ ಹಾರರು ಇದಾಗಿ ದೆವ್ವ ಭೂತ ದೇವರು ಅದೆಲ್ಲ ಇದೆಯಲ್ಲ, ರಿಯಲ್ ಆಗಿ ನೀವು ನಂಬ್ತೀರಾ? ಈ ಸಿನಿಮಾ ಮಾಡಿದ್ಮೇಲೆ ಏನಾದರೂ ಎಕ್ಸ್ಪೀರಿಯನ್ಸ್? ಇಲ್ಲ, ನಾವು ನಂಬ್ತೀವಿ ಬಿಡೋದು ಅಂತ ಒಂದು ಕುತೂಹಲ ಅಂತೂ ಇದೆ ಸರ್, ನನಗೂ ಇದೆ ಅದು. ಈ ಥರ ಜೀವನದಲ್ಲಿ ಎಲ್ಲವೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ. ಫಸ್ಟ್ ಆಫ್ ಆಲ್ ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ. ನಾವು ಏನೇನೋ ಪ್ಲ್ಯಾನ್ ಮಾಡ್ತೀವಿ, ಅದೆಲ್ಲವೂ ಜೀವನ ಅದೆಲ್ಲ ರಜಾ, ಇನ್ನೊಂದಿದೆ ಅಂತ ಏನೋ ನಡೆಯುತ್ತೆ, ಅದೊಂದು. ಸೊ ಕೆಲವು ವಿಷಯಗಳು ನಾವು ಏನೇ ಮಾಡಿದ್ರೆ ಯಾಕೆ ಹಿಂಗೆ ಉಲ್ಟಾಗುತ್ತೆ ಅಂತ. ಸೊ ಏನೋ ಒಂದು ನಮ್ಗೆ ಗೊತ್ತಿಲ್ಲದೆ ಏನೋ ಇದೆ, ಅದು ನೀವು ಏನು ಬೇಕಾದ್ರೆ ಕರೀರಿ. ಆ ಥರ ಒಂದು ರಹಸ್ಯ ಇದೆ ಜೀವನದಲ್ಲೇ, ಒಂದು ರಹಸ್ಯ ಇದೆ. ಆ ಥರ ಒಂದು ರಹಸ್ಯ ಅಷ್ಟೇ ಅದು. ಹಾಗಾಗಿ ಅದೇ ನಮಗೆಲ್ರಿಗೂ ಇಂಟ್ರೆಸ್ಟ್ ಇರೋದೇ ಅದೇ ಸರ್. ಅದೇ ಭೈರಾದೇವಿಯ ಕೋರು ಅದೇನೆ. ಕೆಲವು ವಿಷಯಗಳು ನಂಬ್ತಿರೋ ಇರ್ತೀವೋ ಅಲ್ಲ ಬೇರೆ ವಿಷಯ, ಅದು ವೈಯಕ್ತಿಕವಾಗೋದು. ಬಟ್ ನೀವು ಥಿಯೇಟ್ರಲ್ಲಿ ಹೋದಾಗ ಆ ಕಥೆಯಲ್ಲಂತೂ ಬಹಳ ಮುಖ್ಯವಾದ ವಿಷಯ ಆಗುತ್ತೆ. ಆ ಕತೆ ಒಳಗೆ ಹೋದಾಗ ನೀವು ಅದನ್ನು ನಂಬ್ತೀರಿ. ಆ ಥರ ತೊಗೊಂಡೋಗಿದ್ದಾರೆ ಡೈರೆಕ್ಟರ್. ಇತ್ತೀಚಿನ ವರ್ಷಗಳಲ್ಲಿ ಈ ಥರ ದೈವ ಅಥವಾ ದೇವರು ಮತ್ತು ಕಾಂತಾರ ಆಗಲಿ ಈ ಥರ ಸಿನಿಮಾಗಳು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದೊಂದು ಬಲ ಈ ಸಿನಿಮಾಗಿದೆಯಾ? ಡೆಫಿನೆಟಾಗಿ ಯಾವುದೋ ಹಿಂದಿ ಫಿಲ್ಮ್ ಸ್ತ್ರೀ 2 ಅಂತ ಬಂದು ಅದು 700 crores ಅಂತೆಲ್ಲ ಕೇಳ್ಬಿಟ್ಟೆ ನಾನು. ಸೊ ಒಂದೊಂದು ಪೀರಿಯಡಲ್ಲಿ ಸರ್ ಜನ ಒಂದು ವಿಷಯವನ್ನು ಇಷ್ಟಪಡ್ತಾರೆ ಯಾವುದೋ ಕಾರಣಕ್ಕೆ. ಈಗ ಒಂದು 10 ವರ್ಷದಿಂದ ಸೂಪರ್ ಹಿಟ್ ಆಗಿದ್ದು ಒಂದು ಕತೆ ಇರ್ಬೋದು, ಬಟ್ ಈ ಕಾಲಕ್ಕೆ ಅದು ಜನಕ್ಕೆ ಆ ಮೂಡಲೇ ಇರಲ್ಲ ಜನ. ಯಾವುದೋ ಒಂದು ಕಾರಣಕ್ಕೆ ಜನ ಈಗ ಈ ಹಾರರ್ನ ಇಷ್ಟಪಡ್ತಾ ಇದ್ದಾರೆ, ದೇವರು ಸಂಬಂಧಪಟ್ಟದ ವಿಷಯ ಇಷ್ಟಪಡ್ತಿದ್ದಾರೆ. ಈ ಥರ ವಿಷಯಗಳು ಮತ್ತೆ ಮತ್ತೆ ಹಿಟ್ ಆಗಿದೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಹಿಟ್ ಆಗ್ತಾ ಇದೆ. ಈವನ್ ಇನ್ ಇಂಗ್ಲೀಷ್ ಹಾರರ್ ಫಿಲ್ಮ್ಸ್ ರಾಕಿಂಗ್ ಈಗ. ಹಾಗಾಗಿ ಒಂದು ಒಳ್ಳೆ ನಿರೀಕ್ಷೆ ಇದೆ. ಟೈಮ್ ಒಳ್ಳೆ ಟೈಮ್ ಈಗ ಅಷ್ಟೇ. ಸರ್ ರಾಧಿಕಾ ಮೇಡಮ್ ಅವರು ನನಗೆ ನಟಿಯಾಗಿ ಪರಿಚಯ ಆದರೆ ಆ್ಯಸ್ ಎ ನಿರ್ಮಾಪಕಿಯಾಗಿ ಹೇಳೋದಾದ್ರೆ ಏನು? ನಾನು ಮೋಸ್ಟ್ ಆಫ್ ದಿ ಫಿಲ್ಮ್ ಶೂಟ್ ಮಾಡಿರೋದೇ ಅವ್ರ ಮನೆಯಲ್ಲಿ, ನಮ್ಮ ಮನೆಯಾಗ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ವಿ ನಾವು. ಹಾಗಾಗಿ ಅವ್ರನ್ನ ಅಲ್ಲಿ ಅವರು ಎಲ್ಲರೂ ರಿಸೀವ್ ಮಾಡೋ ರೀತಿ ಆಗಲಿ, ಅವ್ರು ಕೊಡುವಂಥ ಹಾಸ್ಪಿಟಾಲಿಟಿ ಆಗಲಿ ಭಾಳ ಇಷ್ಟ ಆಯ್ತು ನನಗೆ. ಅವ್ರ ಸ್ವಭಾವ ಭಾಳ ಹಿತವಾಗಿದೆ. ಆ್ಯಂಡ್ ನಟಿಯಾಗಿ ಅಫ್ಕೋರ್ಸ್ ನಮ್ಗೆ ಗೊತ್ತೇ ಇದೆ ಏನು ಡ್ಯಾನ್ಸ್ ಮಾಡ್ತಾರೆ. ಓ ಗಾಡ್, ಎಂಥ ಡ್ಯಾನ್ಸರ್ ಅವರು. ಆ ಡ್ಯಾನ್ಸ್ ಅವಕಾಶ ಈ ಫಿಲ್ಮಲ್ಲೂ 2 ಸಾಂಗ್ ಇದೆ ಅನಿಸುತ್ತೆ. ಹಾಗಾಗಿ ಅವರ ನೃತ್ಯ ಆಗಲಿ, ನಟನೆ ಆಗಲಿ, ಅವರ ಲುಕ್ಸ್ ಆಗಲಿ ಎಲ್ಲವೂ ಭೈರಾದೇವಿ ಕರೆಕ್ಟ್ ವೆಹಿಕಲ್ ಆಗಿರುತ್ತೆ ಅನ್ಸುತ್ತೆ ನನಗೆ. ಇಬ್ಬರು ಒಬ್ರಿಗೊಬ್ರು ಏಜ್ ರಿವರ್ಸ್ ಮಾಡೋದ್ರ ಬಗ್ಗೆ ಟಿಪ್ಸ್ ಕೊಡ್ಕೊಂಡ್ರಾ? ಯಾಕಂದರೆ ಇಬ್ಬರು ಎಲ್ಲ ನೋಡೋರ ದೃಷ್ಟಿ ರೀ, ನಾವೇನೋ ಸುಮಾರಾಗಿ ಕಾಣ್ತೀವಿ, ಅದಕ್ಕೆ ಕಾರಣ ನಿಮ್ಮ ದೃಷ್ಟಿ ಚೆನ್ನಾಗಿದೆ ಅಷ್ಟೇ. ಥ್ಯಾಂಕ್ ಯು. ಸರ್ ರೀಸೆಂಟಾಗಿ ಒಂದು ಫೋಟೋ ಶೂಟ್ ಮಾಡಿಸಿದ್ರಿ, ತುಂಬ ಸ್ಟೈಲಿಶ್ ಆಗಿ ರೆಟ್ರೋ ಲುಕ್ಕಲ್ಲಿ ಹೌದೌದು, ಅದೇನೋ ಟ್ರೈ ಮಾಡ್ತಾ ಇರ್ತೀನಿ ನಾನು. ಅದೇನೋ ಅನ್ನಿಸ್ತು, ಆ ಗ್ಯಾಂಗ್ ಸಿಕ್ಕಿದ್ರು, ಏನೋ ಟ್ರೈ ಮಾಡೋದು ತುಂಬ ದಿನ ಹೇಳ್ತಾಯಿದ್ರು. ಟೈಮ್ ಸಿಕ್ತು ಕರೆಕ್ಟಾಗಿ, ಗ್ಯಾಪ್ ಇತ್ತು 2 ಶೂಟಿಂಗ್ ಮಧ್ಯೆ, ಹಾಗಾಗಿ ಟ್ರೈ ಮಾಡಿದ್ವಿ. ಆ್ಯಂಡ್ ನಾನು ಅವ್ರಿಗೆ ಅದನ್ನೇ ಹೇಳಿದ್ದೆ, ನಾನು ಇಲ್ಲಿವರೆಗೂ ನೋಡದೇ ಇರೋ ರಮೇಶ್ ಬೇಕು, ಒಂದು ಸರ್ಪ್ರೈಸ್ ಇರಬೇಕು. ಅಂದರೆ ಜನ ಸರ್ಪ್ರೈಸ್ ಆಗೋದಿಲ್ಲ, ನಾನೇ ಸರ್ಪ್ರೈಸ್ ಆಗಬೇಕು ನಾನು ಮಾಡೋಂಥ ವಿಷಯಗಳು ಅಥವಾ ಅದರ ಬಗ್ಗೆ. ಹಾಗಾಗಿ ಆ ಹುಡುಗರಿಗೆ ಬಿಟ್ಟಿದ್ದೆ, ಏನೋ ಹೊಸದಾಗಿ ಟ್ರೈ ಮಾಡಿ ಅಂತ. ಸೊ ಅವರು ಡಿಸೈನ್ ಮಾಡಿದ ಕಾಸ್ಟ್ಯೂಮ್ಸ್ ಆಗಲಿ, ತೆಗೆದಿದ್ದ ಶಾರ್ಟ್ಸ್ ಆಗಲಿ ಎಲ್ಲ ಡಿಫ್ರೆಂಟ್ ಆಗಿತ್ತು. ಐ ಜಸ್ಟ್ ವೆಂಟ್ ವಿತ್ ದಟ್. ಸರ್ ಏನಾದರೂ ರಿಯಾಲಿಟಿ ಶೋಗಳು ಬಿಗ್ ಬಾಸ್ ಆ್ಯಂಕರ್ ಚೇಂಜ್ ಆಗ್ತಾರೆ ಏನಾದಿದೆ? ಆ್ಯಂಕರ್ ಅಂದರೆ ನಮಗೆ ನೆನಪಾಗೋದು ಗಣೇಶರು, ರಮೇಶ್ ಅವರು, ಸುದೀಪ್ ಸರ್ ಬಿಟ್ಟರೆ. ಸೊ ನಿಮ್ಗೇನಾದ್ರು ಆಫರ್ ಬಂದಿದೆಯಾ? ಇಲ್ಲ, ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಸುದೀಪ್ ಅವರು. ಆಗ ಆ್ಯಂಕರ್ ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೆಲ್ಲ ಏನು ಮಾತುಕತೆ ನಡೆದಿಲ್ಲ, ನಮ್ಮ ಹತ್ರ ಯಾರು ಯಾವತ್ತೂ ಬೇನು ಬಂದಿಲ್ಲ. ನಮ್ಮ ಸೆಕ್ಟರ್ ಬೇರೆ. ನಾನು ಮಾಡ್ಕೊಂಬಂದ ವೀಕೆಂಡ್ ವಿತ್ ರಮೇಶ್ ಇರ್ಬೋದು. ನಾನು 15 ವರ್ಷದಿಂದ ಶೋಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಪ್ರೀತಿಯಿಂದ ರಮೇಶ್ ಆಯಿತು, ರಾಜಾರಾಣಿ ರಮೇಶ್ ಆಯಿತು, ಕನ್ನಡದ ಕೋಟೆ ಅಧಿಪತಿ ಆಯಿತು, ವೀಕೆಂಡ್ ವಿತ್ ರಮೇಶ್ 5 ಸೀಸನ್ ಆಯಿತು, ಈಗ ಮಹಾನಟಿ ಆಯಿತು. ಹಾಗೆ ನಾನು ನನ್ನ ರೂಟಲ್ಲಿ ಹೋಗ್ತಾ ಇದ್ದೀನಿ. ಈ ಆಫರ್ ನನಗೇನು ಬಂದಿಲ್ಲ. ಗೊತ್ತಿಲ್ಲ, ಜನ ಎಲ್ಲರೂ ಕೇಳ್ತಾನೆ ಇದ್ದಾರೆ. ಅದು ಚಾನಲ್ಗೆ ಬಿಟ್ಟಿದ್ದು. ಈಗ ನಾವು ಆಲ್ರೆಡಿ ಮಹಾನಟಿ ಬೇರೆ ಶುರು ಮಾಡಿದ್ದೀವಿ, ಸೊ ನೋಡಬೇಕು.
ಸರ್ ಈಗ ನೀವು ಅಂದರೆ ಭೂಮಿ ತಾಯಿಯ ಚುಚ್ಚನ ಮಗ ಸಿನಿಮಾ ಸುಮಾರು 20 ವರ್ಷದ ಮೇಲೆ ಆಯಿತು. ಸರ್ಕಾರಗಳು ಚೇಂಜ್ ಆದರೂ ನೀವು ಮಾಡಿದಂತಹ ಪಾತ್ರ ಪ್ರತಿಯೊಬ್ಬ ನಾಗರಿಕನ ಮೂಲಕ ಅದು ರಿಪ್ಲೈ ಆಗ್ತಾನೆ ಪಾತ್ರ. ಹೌದು, ಈ ಥರದ ಇಂಪ್ಯಾಕ್ಟ್ ಹೇಗೆ ಮಾಡ್ತಾರೆ? ಅದೇ ಅದು 20 ವರ್ಷ ಅಲ್ಲ, ಇನ್ನೂ 20 ವರ್ಷ ಆದರೂ ಕೆಲವು ಸತ್ಯಗಳಾಗಿ ಉಳಿಯುತ್ತೆ. 20 ವರ್ಷ ಮಾತ್ರ ಅಲ್ಲ, ಶತಮಾನಗಳಿಂದ ಕೆಲವು ವಿಷಯಗಳು. ಈಗ ನಾನು ಮುಂದೆ ಕೂಡ ಹೇಳ್ತಿದ್ದೆ, ಸತ್ಯ ಹರಿಶ್ಚಂದ್ರ ನಾವು ನೋಡಿದಂಥ ಕನ್ನಡ ಸಿನಿಮಾ ಎಷ್ಟು ಹಳೇದದು. ಅದರ ಏನಾದ್ರು ತಾಯಿಗೆ ಕೊಟ್ಟಿದ್ದ ಮಾತನ್ನು ಉಳಿಸ್ಕೋಬೇಕು ಅನ್ನೋದು KGF ಅಲ್ಲಿತ್ತು. ಹರಿಶ್ಚಂದ್ರ ಅಲ್ಲಿನೋ ಅಲ್ಲೂ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅಂತ. ಕೆಲವು ಸತ್ಯಗಳು ಶಾಶ್ವತ ಸರ್, ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು. ಅದು ಹರಿಶ್ಚಂದ್ರಲ್ಲಿ ಹೇಳಿದಾಗಲೂ ಹಿಟ್ಟು, KGF ಅಲ್ಲಿ ಹೇಳಿದಾಗಲೂ ಹಿಟ್ಟು. ಅದೇ ಥರನೇ ಕೆಲವು ವಿಷಯಗಳು. ಯಾಕೆ ಒಂದು ಆಪ್ತಮಿತ್ರ ಹಿಟ್ಟಾಗುತ್ತೆ, ಯಾಕೆ ಬೈರಾದೇವಿ ಬಗ್ಗೆ ನಮ್ಗೆ ಹೋಪ್ ಇದೆ ಅಂದರೆ, ಹೇಳ್ತಿರೋ ವಿಷಯಗಳೆಲ್ಲ ಆ ಸರ್ವಕಾಲದ ಸತ್ಯಗಳದಲ್ಲ. ಸರ್ ಈಗ ರಮೇಶ್ ಸರ್ ಅಂದರೆ ಮೋಟಿವೇಶನ್ ಸ್ಪೀಚು ಸ್ಫೂರ್ತಿ ತುಂಬ್ತಾರೆ ಅನ್ನೋದಿದೆ. ಬರ್ತಡೇ ದಿನ ಏನಾದ್ರು ಹೇಳ್ಬೋದು? ಅಯ್ಯೋ ದೇವ್ರೆ, ನಾ ಮೊದಲಿನ ಮಾಡೋದು ಎಲ್ಲವನ್ನು ಮನಸ್ಫೂರ್ತಿಯಾಗಿ ಮಾಡಿ ಸರ್. ಅರ್ಧ ಮನಸ್ಸಲ್ಲಿ ಎಲ್ಲ ಮಾಡಲೇಬೇಡಿ, ಹಂಗೆ ಹೊಡೀರಿ ಸಿಕ್ಸರು ಮಾಡಿದ್ದೆಲ್ಲ. ನಾನು ಹೇಳ್ತೀನಿ, ನಾನು 10 ಕೋಟಿ ಪಿಕ್ಚರ್ ಮಾಡೋದು ಸರಿ, 100 ಕೋಟಿ ಪಿಕ್ಚರ್ ಮಾಡೋದು ಸರಿ, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿದ್ರು ಸರಿ, ಅಷ್ಟೇ ಎಫರ್ಟ್ ಹಾಕ್ತೀನಿ, ಅಷ್ಟೇ ಪ್ರೀತಿಯಿಂದ ಮಾಡ್ತೀನಿ. ಇದು 10 ಕೋಟಿ ಪಿಕ್ಚರ್ ಮಾಡೋದು ಜಾಸ್ತಿ ಗಮನ ಕೊಡೋದು, ಇದು ಬರೀ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ತಳ್ಳಾಕೋದು, ಹಂಗೆಲ್ಲ ಮಾಡೋದೇ ಇಲ್ಲ ನಾನು. ಹಾಗಾಗಿ ಮಾಡೋದನ್ನೆಲ್ಲ ಪ್ರೀತಿಯಿಂದ ಮಾಡಿ. ಎಲ್ಲರೂ ಸರ್, ಎಲ್ಲರೂ ಸಮಸ್ಯೆ ಇದೆ ಸರ್. ನಾನು ಮೊನ್ನೆ ಇನ್ನೊಂದು ಕಡೆ ಕೂಡ ಅದನ್ನು ಹೇಳಿದೆ, ಬ್ಯೂಟಿಫುಲ್ ಲೈನ್ ಅದು. ಕಾರ್ಲ್ ಯುಂಗ್ ಹೇಳಿದ್ರು, ಸ್ವರ್ಗದಲ್ಲಿ ಇರುವಂಥ ಎಲ್ಲ ಮರಗಳ ಬೇರುಗಳು ನರಕದಲ್ಲಿರುತ್ತೆ ಅಂತ. ಬೇರು ನರಕದಲ್ಲಿರ್ಬೋದು ಸರ್, ಮರ ಸ್ವರ್ಗದಲ್ಲಿರುತ್ತೆ. ಯಾರಿಗೂ ಅವಮಾನ ಆಗಿಲ್ಲ, ಯಾರಿಗೂ ಬೇಜಾರಾಗಿಲ್ಲ, ಯಾರಿಗೂ ತೊಂದರೆಗಳಿಲ್ಲ, ಯಾರಿಗೂ ಸಮಸ್ಯೆಗಳಿಲ್ಲ. ಅದೆಲ್ಲ ಎಲ್ಲಿ ನರಕದಲ್ಲಿರಲಿ, ನೀವು ಬನ್ನಿ, ಹೂ ಬಿಡಿ ಸ್ವರ್ಗದಲ್ಲಿ. ಅದನ್ನೆಲ್ಲ ವೈಯಕ್ತಿಕ ಗೋಳುಗಳು ಎಲ್ರಿಗೂ ಇದ್ದಿದ್ದೆ, ಗುದ್ದಾಟಗಳು, ಗೋಳಾಟಗಳು ಎಲ್ಲರ ಲೈಫಲ್ಲಿದೆ. ಯಾರು ಎಸ್ಕೇಪ್ ಮಾಡೋಕ್ಕಾಗಲ್ಲ. ಅದೆಲ್ಲ ನರಕ ಬೇರೆಲ್ಲ ಇದ್ದರು, ಹೊಡೀರಿ ಸಿಕ್ಸರು.